ಎಲ್ಲರಿಗೂ ನಮಸ್ಕಾರ. ಮಿತ್ರ ಸೋನು ಕಥಾಲೋಕಕ್ಕೆ ಸ್ವಾಗತ. ಫ್ರೆಂಡ್ಸ್, ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಗ್ನಿಸಾಕ್ಷಿ ಸಂಚಿಕೆ 7. ಅಗ್ನಿ ಮೀಟಿಂಗ್ಗೆ ಬಂದಾಗ ಎಲ್ಲರೂ ಎದ್ದು ನಿಂತು ಕ್ಲಾಪ್ಸ್ ಮಾಡಿದ್ರು. ಅವರ ಹಿಂದೆನೇ ಸಾಕ್ಷಿ ಕೂಡ ಹೋದಳು. ಪವಿ ಸಾಕ್ಷಿನ ನೋಡಿ, ಸಾಕ್ಷಿ ಏನೇ ತಿಂದೆ, ಇದೇನೇ ನಿನ್ನ ಲಿಪ್ಸ್ಟಿಕ್ ಹೀಗಾಗಿದೆ, ಆವಾಗಲೇ ಚೆನ್ನಾಗಿದ್ದೆ, ಈಗೇನಾಯಿತು ಅಂತ ಕೇಳಿದ್ಲು ಪವಿ. ಸಾಕ್ಷಿ ಅವಳ ಮಾತಿಗೆ ತಡವರಿಸುತ್ತಾ, ಅದು ಅದು ಪವಿ, ನಾನು ಪಾನಿಪುರಿ ತಿಂದೆ ಕಣೆ, ತಿನ್ನಬೇಕಾದ್ರೆ ಹೀಗಾಗಿದೆ ಅಷ್ಟೇ ಅಂತ ಹೇಳಿದ್ಲು. ಹೌದಾ ಅಂತ ಪವಿ ಸುಮ್ಮನೆ ಆದ್ಲು. ಸಾಕ್ಷಿ, ಅಲ್ಲಿ ನೋಡೆ, ಅಗ್ನಿ ಸರ್ ಎಷ್ಟು ಚೆನ್ನಾಗಿದ್ದಾರೆ, ವಾವ್ ಸೋ ಹ್ಯಾಂಡ್ಸಮ್, ನಂಗಂತೂ ಕ್ರಶ್ ಆಗೋಯ್ತು ಕಣೆ ನೋಡಿ. ಅದಕ್ಕೆ ಸಾಕ್ಷಿ, ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ, ಏನು ಚೆನ್ನಾಗಿದ್ದಾನೆ ಅವನು, ನಿನ್ನ ಕಣ್ಣಿಗೆ ಅಷ್ಟೇ ಅವನು ಚೆನ್ನಾಗಿರಬಹುದು, ನನಗಲ್ಲ. ಮನಸ್ಸಲ್ಲಿ ರಾಕ್ಷಸ ಇವನು, ಛೇ, ಇವನಿಗೆ ನಾನು ಕಿಸ್ ಕೊಟ್ಬಿಟ್ನಲ್ಲ, ಇನ್ಮೇಲೆ ಈ ರಾಕ್ಷಸ ಸಿಕ್ಕಿದ್ರೆ ಸ್ವಲ್ಪ ಹುಷಾರಾಗಿ ಇರಬೇಕು. ನನಗೇನೆ ಕಣ್ಣು ಹೊಡಿತಾನೆ, ಕಣ್ಣು ಕಿತ್ತಾಕಬೇಕು ನೋಡು ಅಂತ ಮನಸ್ಸಲ್ಲಿ ಮಾತಾಡ್ತಾ ಇದ್ಲು. ಅಗ್ನಿ ಒಂದೆರಡು ಮಾತು ಬಿಸ್ನೆಸ್ ಬಗ್ಗೆ ಹಾಗೂ ಪ್ರೆಸೆಂಟೇಷನ್ ಕೊಟ್ಟಿದ್ದ. ಅಗ್ನಿಗೆ ಇರೋ ಟ್ಯಾಲೆಂಟ್, ಅವನು ಮಾತಾಡುವ ಶೈಲಿ, ಎಲ್ಲರಿಗೂ ಅವನೊಬ್ಬ ಸಕ್ಸಸ್ಫುಲಿ ಬಿಸ್ನೆಸ್ ಮ್ಯಾನ್ ಅಂತ ತಿಳಿದಿತ್ತು. ಅವನು ಮಾತಾಡುವಾಗ ಆಗಾಗ ಸಾಕ್ಷಿ ಕಡೆ ನೋಡುತ್ತಾ ಇದ್ದ. ಆದರೆ ಅವಳು ಮಾತ್ರ ನೋಡ್ತಿರ್ಲಿಲ್ಲ. ಸ್ವಲ್ಪ ನಿಮಿಷಗಳ ಆಗಿರೋ ಘಟನೆಯಿಂದ ಅವಳಿಗೆ ಅವನನ್ನು ನೋಡಲು ಮುಜುಗರ ಆಯಿತು. ಎಲ್ಲ ಮೀಟಿಂಗ್ ಮುಗಿದ ಬಳಿಕ ಸೂರ್ಯ ಹಾಗೂ ಫ್ರೆಂಡ್ಸ್ ಎಲ್ಲರೂ ಲಂಚ್ ವ್ಯವಸ್ಥೆ ಮಾಡಲು ಹೋದರು. ಈ ಕಡೆ ಅಗ್ನಿ ಹೊಸ ಬಿಸ್ನೆಸ್ ಮಾಡೋರು ಹತ್ರ ಮಾತಾಡ್ತಾ ಇದ್ದ. ಸಾಕ್ಷಿಗೆ ಯಾಕೋ ತಲೆ ಸುತ್ತು ಬಂದಿತು, ಏನು ತಿನ್ನದೇ ಇರುವ ಕಾರಣ. ಇನ್ನೇನು ತಲೆ ಸುತ್ತಿ ಬೀಳುವಾಗ ಅಗ್ನಿ ಅವಳನ್ನು ದೂರದಿಂದಲೇ ನೋಡಿ ಓಡಿ ಅವಳನ್ನು ಹಿಡಿದುಕೊಂಡ. ಹೇ ಸಾಕ್ಷಿ, ಏನಾಯಿತು ಅಂತ ಎಬ್ಬಿಸಲು ಟ್ರೈ ಮಾಡಿದ. ಅಷ್ಟರಲ್ಲಿ ಪವಿ ಬಂದು, ಅರೆ ಸಾಕ್ಷಿ, ಏನಾಯ್ತೆ ನಿಂಗೆ, ಸರ್ ಏನಾಯಿತು ಸಾಕ್ಷಿಗೆ ಅಂದಳು. ಅಗ್ನಿ ಅದಕ್ಕೆ ಗೊತ್ತಿಲ್ಲ ಅಂದನು. ಸಾಕ್ಷಿ ಅವನ ಎದೆಗೆ ಒರಗಿ ಸುಸ್ತಾಗಿದ್ದಳು. ಅವಳ ಒಂದು ಜುಮುಕಿ ಅವನ ಬ್ಲೇಸರ್ಗೆ ಸಿಕ್ಕಿ ಹಾಕೊಂಡಿತ್ತು. ಅದನ್ನು ನೋಡಿ ಅಗ್ನಿ ಅವಳ ಜುಮಕಿಯನ್ನು ತನ್ನ ಜೇಬಲ್ಲಿ ಹಾಕಿಕೊಂಡ. ಪವಿ ಅಗ್ನಿ ಹತ್ತ ತಿರುಗಿ, ಸರ್ ಸಾಕ್ಷಿಗೆ ಏನಾಯಿತು ಅಂತ ಕಣ್ಣೀರು ಹಾಕಿದಳು. ಅದಕ್ಕೆ ಅಗ್ನಿ ಸಾಕ್ಷಿಗೆ, ಕೆಳಗೆ ಹೋಗಿ ಲಂಚ್ ರೆಡಿ ಇದ್ದರೆ ಪ್ಲೇಟ್ಗೆ ಹಾಕೊಂಡು ಬನ್ನಿ, ಮೇ ಬಿ ಅದಕ್ಕೆ ಸುಸ್ತಾಗಿರುತ್ತೆ, ಡೋಂಟ್ ವರಿ ಅಂತ ಹೇಳಿ ಹೊರಟು ಬಿಟ್ಟ. ಪವಿ ಸಾಕ್ಷಿಗೆ ಊಟ ಹಾಕೊಂಡು ಸಾಕ್ಷಿನ ಮೆಲ್ಲಗೆ ಎಬ್ಬಿಸಿದ್ಲು. ಸಾಕ್ಷಿ ಎದ್ದು ತಲೆ ಹಿಡಿದು ಕೂತಳು. ಪವಿ, ಏನೇ ಆಯಿತು ನನಗೆ ಅಂದ್ಲು. ಅದಕ್ಕೆ ಪವಿ, ಸಾಕ್ಷಿ ಯಾಕೆ ತಲೆ ಸುತ್ತು ಬಂತಾ, ನೀನು ಬಿದ್ದೋಗ್ತಿದ್ದೆ ಗೊತ್ತಾ, ಅಗ್ನಿ ಸರ್ ನಿನ್ನ ಇಟ್ಕೊಂಡ್ರು ಅಂದ್ಲು. ಅದಕ್ಕೆ ಸಾಕ್ಷಿ, ಅಯ್ಯೋ ಹೌದೇನೆ, ಮೊದಲು ಊಟ ಕೊಡು, ತಲೆ ಸುತ್ತುತ್ತಾ ಇದೆ ನನಗೆ ಅಂತ ಊಟ ಮಾಡಿದ್ಲು. ಸೂರ್ಯನಿಗೆ ಎಲ್ಲ ವಿಷಯ ಗೊತ್ತಾಗಿ ಸೂರ್ಯ ಅವಳ ಹತ್ರ ಓಡಿ ಬಂದಿದ್ದ. ಸಾಕ್ಷಿ, ಏನಾಯಿತು ನಿಂಗೆ, ಇವಾಗ ಹೇಗಿದ್ದೀಯಾ, ಹಾಸ್ಪಿಟಲ್ಗೆ ಹೋಗೋಣವಾ ಅಂತ ಆತಂಕದಿಂದ ಕೇಳಿದ. ಅದಕ್ಕೆ ಸಾಕ್ಷಿ, ಸೂರ್ಯ ನನಗೇನೂ ಆಗಿಲ್ಲ, ಸ್ವಲ್ಪ ತಲೆ ಸುತ್ತು ಬಂತು ಅಷ್ಟೇ, ಇವಾಗ ತಿಂತಿದ್ದೀನಿ ಅಲ್ವಾ, ಸರಿ ಹೋಗ್ತೀನಿ ಬಿಡು ಅಂತ ನಕ್ಕಿದ್ಲು. ಅವಳ ನಗು ಕಂಡು ಸೂರ್ಯನಿಗೆ ಸ್ವಲ್ಪ ಸಮಾಧಾನ ಆಯಿತು. ಸೂರ್ಯ, ನಾನು ಹೋಗ್ತೀನಿ ಕಣೋ,
ಮನೆಗೆ ರೆಸ್ಟ್ ಮಾಡ್ತೀನಿ ಅಂದ್ಲು. ಅದಕ್ಕೆ ಸೂರ್ಯ, ಸಾಕ್ಷಿ ಒಂದು ಅರ್ಧ ಗಂಟೆ ಇರು, ನಾನೇ ಡ್ರಾಪ್ ಮಾಡ್ತೀನಿ ಅಂದನು. ಅದಕ್ಕೆ ಸಾಕ್ಷಿ, ಬೇಡ ಸೂರ್ಯ, ಇಲ್ಲಿ ಕೆಲಸ ಇದೆ ನಿಂಗೆ, ನಾನು ಹೋಗ್ತೀನಿ ಬಿಡು, ನೀನು ಎಲ್ಲ ಮುಗಿಸ್ಕೊಂಡು ಹೋಗು ಅಂತ ಹೇಳಿ ಹೊರಟಳು ಸಾಕ್ಷಿ. ಅಗ್ನಿ ಕಾರಲ್ಲಿ ಹೋಗುವಾಗ ಅವಳ ಜುಮುಕಿ ಕೈಯಲ್ಲಿ ಹಿಡಿದು ಸಣ್ಣಗೆ ನಕ್ಕಿದ. ಅವಳು ಕಿಸ್ ಕೊಟ್ಟಿದ್ದು ನೆನಪಾಗಿ ಅವನ ಮೈ ಬಿಸಿ ಆಯಿತು. ನನಗೇನೆ ಕಿಸ್ ಮಾಡ್ತಾಳೆ ಇಡಿಯಟ್ ಅಂತ ಮತ್ತೆ ಅವಳನ್ನೇ ಬೈದುಕೊಂಡ. ಅಗ್ನಿ ಮನೆಗೆ ಬಂದಾಗ ನಿಧಿ ಹಾಲಲ್ಲಿ ಕೂತಿದ್ಲು. ಶಾಂತಲಾ ಅವರಿಗೆ ಮಗನ ಮುಂದಿನ ನಡೆ ಗೊತ್ತಾಗಿತ್ತು. ನಿಧಿ ಅಗ್ನಿನ ನೋಡಿ ಹೋಗಿ ಅವನನ್ನು ಅಪ್ಪಿಕೊಂಡ್ಳು. ಅಗ್ನಿ, ನಿನಗೋಸ್ಕರ ಅವಾಗ್ಲಿಂದ ಕಾಯ್ತಾ ಇದ್ದೆ ನಾನು, ಐ ಲವ್ ಯು ಅಗ್ನಿ ಅಂತ ಅವನನ್ನು ಇನ್ನೂ ಗಟ್ಟಿಯಾಗಿ ಅಪ್ಪಿದ್ಲು. ಅಗ್ನಿ ಅವಳನ್ನು ದೂರ ಸರಿಸಿ ಕೆನ್ನೆಗೆ ಹೊಡೆದ. ಹೌ ಡೇರ್ ಯು, ನನ್ನ ಟಚ್ ಮಾಡೋಕೆ ಎಷ್ಟು ಧೈರ್ಯ ನಿಂಗೆ, ಒಂದ್ಸಲ ಹೇಳೋದು ಅರ್ಥ ಆಗಲ್ವಾ ನಿಂಗೆ ಅಂತ ಬೈದನು. ನಿಧಿ ಕೆನ್ನೆ ಹಿಡಿದು ಅಳುತ್ತಿದ್ಲು. ಅಗ್ನಿ, ನಿಂಗೆಷ್ಟು ಸಲ ಹೇಳಿದ್ದೀನಿ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಬೇಡ ಅಂತ, ಯಾಕೋ ನಿಧಿಗೆ ಹೊಡೆದೆ, ಸಮಾಧಾನವಾಗಿ ಹೇಳು ಕೇಳ್ತಾಳೆ. ಅದಕ್ಕೆ ಅಗ್ನಿ, ಮಾಮ್, ಹೆಣ್ಣು ಮಕ್ಕಳು ಹೇಗಿರಬೇಕು ಹಾಗಿದ್ರೇ ಚಂದ, ಓವರಾಗಿ ಆಡಿದರೆ ನನಗೆ ಇಷ್ಟ ಆಗಲ್ಲ, ನನ್ನ ಮೈ ಮುಟ್ಟೋದು ಹಗ್ ಮಾಡೋದು ಇದೆಲ್ಲ ನಂಗೆ ಇಷ್ಟ ಆಗಲ್ಲ, ನೋಡು ಇದೇ ಕೊನೆ ಸಲ, ನನ್ನ ಮನೆ ಮುಂದೆ ಬಂದರೆ ಕತ್ತು ಹಿಡಿದು ಹೊರಗೆ ಹಾಕ್ತೀನಿ, ನನಗೆ ನೀನಂದರೆ ಇಷ್ಟ ಇಲ್ಲ, ಪದೇ ಪದೇ ಬಂದು ಟೆನ್ಷನ್ ಕೊಡಬೇಡ, ಗೆಟ್ ಲಾಸ್ಟ್ ಅಂತ ಬೈದನು. ನಿಧಿ ಅಳುತ್ತಾ ಹೋಗಿಬಿಟ್ಲು. ಮಾಮ್, ಇನ್ಮೇಲೆ ಇವಳನ್ನು ಮನೆಗೆ ಸೇರಿಸಬೇಡಿ ಅಂತ ಹೇಳಿ ರೂಮಿಗೆ ಹೋದನು. ಸಾಕ್ಷಿ ಜುಮುಕಿ ಹಿಡಿದು, ಬಜಾರಿ ಜುಮ್ಕಿ ಇದು, ಸಿಕ್ಕಿದ್ರೆ ವಾಪಸ್ ಕೊಡ್ಲಾ, ಬೇಡ ನನ್ನ ಹತ್ರನೇ ಇರಲಿ ಅಂತ ಅವನ ಬಟ್ಟೆ ಇಡೋ ಜಾಗದಲ್ಲಿ ಇಟ್ಟನು. ಮನೆಗೆ ಬಂದ ಸಾಕ್ಷಿನ ತಾಯಿ ಶ್ರಾವಣಿ ನೋಡಿ, ಸಾಕ್ಷಿ, ಇದೇನೇ ಒಂದೇ ಜುಮ್ಕಿ ಇದೆ, ಇನ್ನೊಂದು ಎಲ್ಲಿ ಅಂತ ಕೇಳಿದ್ರು. ಅದಕ್ಕೆ ಸಾಕ್ಷಿ ತನ್ನ ಕಿವಿನ ಮುಟ್ಕೊಂಡು ನೋಡಿದ್ಲು. ಅಯ್ಯೋ ಅಮ್ಮ, ಅಲ್ಲೇ ಎಲ್ಲಾದರೂ ಬಿಟ್ಟಿರ್ತೀನಿ ಅನಿಸುತ್ತೆ, ಪವಿನ ಕೇಳ್ತೀನಿ ಬಿಡು ಅಂತ ರೂಮಿಗೆ ಹೋದ್ಲು. ಪವಿಗೆ ಫೋನ್ ಮಾಡಿದ್ಲು. ಪವಿ, ನಂದು ಇನ್ನೊಂದು ಜುಮ್ಕಿ ಕಾಣಿಸ್ತಾ ಇಲ್ವೇ, ಅಲ್ಲಿ ಎಲ್ಲಾದರೂ ಇದೆಯಾ ಅಂತ ಒಂದು ಸಲ ನೋಡೇ ಅಂದ್ಲು. ಪವಿ ಕೂಡ ಆಯಿತು ಕಣೆ ಅಂತ ಚೆಕ್ ಮಾಡಿದ್ಲು. ಎಲ್ಲೂ ಸಿಗಲಿಲ್ಲ. ಸಾಕ್ಷಿ, ಇಲ್ಲ ಕಣೆ, ನೀನೇ ಎಲ್ಲಾದರೂ ಬೀಳಿಸ್ಕೊಂಡಿರ್ತೀಯ, ಹೋಗಲಿ ಬಿಡು, ಇನ್ನೊಂದು ತಗೋ ಅಂತ ಹೇಳಿದ್ಲು. ಅದಕ್ಕೆ ಸಾಕ್ಷಿ, ಇಲ್ಲ ಕಣೆ, ಸರಿಯಾಗಿ ನೋಡ್ದಾ, ನಂಗೆ ಆ ಜುಮ್ಕಿ ಅಂದರೆ ತುಂಬ ಇಷ್ಟ ಪವಿ ಅಂದ್ಲು. ಅದಕ್ಕೆ ಪವಿ, ಅಗ್ನಿ ಸರ್ ನೀನು ತಲೆ ಸುತ್ತಿ ಬೀಳುವಾಗ ಅವರೇ ಹಿಡ್ಕೊಂಡ್ರು ನಿನ್ನ, ಅಕಸ್ಮಾತ್ ಅವ್ರ ಹತ್ರ ಏನಾದರೂ ಇದೆಯಾ ಜುಮ್ಕಿ ಅಂದ್ಲು. ಅದಕ್ಕೆ ಸಾಕ್ಷಿ, ಪವಿ, ಅವ್ರ ಹತ್ರ ಇರಲ್ಲ ಬಿಡೆ, ನನ್ನ ಜುಮ್ಕಿ ತಗೊಂಡು ಅವ್ರೇನು ಮಾಡ್ತಾರೆ, ನಾನೇ ಎಲ್ಲೋ ಬೀಳ್ಸಿದ್ದೀನಿ ಅನಿಸುತ್ತೆ, ಸರಿ ಬಿಡು ಬಾಯ್, ನಾಳೆ ಸಿಗ್ತೀನಿ ಅಂದ್ಲು. ಸಂಜೆ ಮನೆಗೆ ವೀರೇಂದ್ರ ಒಂದು ಸಿಹಿ ಸುದ್ದಿ ತಂದಿದ್ರು. ಲೇ ಶ್ರಾವಣಿ, ಅಮ್ಮ ಸಾಕ್ಷಿ ಅಂತ ಕರೆದ್ರು. ಶ್ರಾವಣಿ, ಏನ್ರೀ, ಅಡುಗೆ ಮಾಡ್ತಿದ್ದೀನಿ, ಏನು ಹೇಳಿ ಅಂದರು. ಸಾಕ್ಷಿ ಕೂಡ ರೂಮಿಂದ ಹೊರಗೆ ಬಂದು, ಪಪ್ಪ ಏನು ವಿಷಯ ಅಂದ್ಲು. ವೀರೇಂದ್ರ ಇಬ್ಬರನ್ನು ಕೂರಿಸಿಕೊಂಡು, ಶ್ರಾವಣಿ, ನಮ್ಮ ಸಾಕ್ಷಿಗೆ ಒಂದು ಹುಡುಗನ್ನ ನೋಡಿದ್ದೀನಿ ಕಣೆ ಅಂದರು. ಶ್ರಾವಣಿ ಅವರಿಗೆ ಖುಷಿಯಾಗಿ, ಏನ್ರೀ ಹೇಳ್ತಿದ್ದೀರಾ, ನಮ್ಮ ಸಾಕ್ಷಿಗೆ ಹುಡುಗನ್ನ ನೋಡಿದ್ದೀರಾ, ಹುಡುಗ ಯಾರು ಅಂದರು. ಸಾಕ್ಷಿ ತಂದೆಯ ಮಾತಿಗೆ, ಪಪ್ಪ,
ಇಷ್ಟು ಬೇಗ ಮದುವೆನಾ? ನಾನಿನ್ನ ಕೆಲಸ ಮಾಡಿ ಚೆನ್ನಾಗಿ ದುಡಿಬೇಕು ಅಂದ್ಕೊಂಡಿದ್ದೀನಿ. ಇವಾಗಲೇ ಬೇಡ ಪಪ್ಪ ಮದುವೆ ಪ್ಲೀಸ್ ಅಂದ್ಲು ಸಾಕ್ಷಿ. ಅದಕ್ಕೆ ವೀರೇಂದ್ರ, ಸಾಕ್ಷಿ, ಹುಡುಗ ಬೇರೆ ಯಾರೂ ಅಲ್ಲ, ನನ್ನ ಜೊತೆ ಕೆಲಸ ಮಾಡ್ತಾರೆ ಅಲ್ವಾ, ಪ್ರದೀಪ್ ಅವರ ಮಗ ಆಗಮ್. ಅಮೇರಿಕಾ ಅಲ್ಲಿ ಕೆಲಸ ಅಂತೆ. ಒಳ್ಳೆ ಹುಡುಗ. ಅವರೇ ಕೇಳಿದ್ರು, ನನ್ನ ಮಗಗೆ ಹೆಣ್ಣು ನೋಡ್ತಿದ್ದೀವಿ, ನಿನ್ನ ಮಗಳು ಸಾಕ್ಷಿನ ನೋಡಿದ್ದೀವಿ, ಒಳ್ಳೆ ಹುಡುಗಿ, ಅದೇ ಮದುವೆ ಮಾಡ್ಕೊಳ್ಳೋಣ ಕೇಳಿ ನೋಡ್ರಿ ಅಂತ. ಅವ್ರ ಮಗ ಫೋಟೋ ಇದೆ, ಬೇಕಿದ್ರೆ ನೋಡು ಅಂತ ಫೋಟೋ ತೋರಿಸಿದ್ರು. ಶ್ರಾವಣಿ ನೋಡಿ, ರೀ ಹುಡುಗ ತುಂಬ ಚೆನ್ನಾಗಿದ್ದಾನೆ ರೀ, ನಮ್ಮ ಸಾಕ್ಷಿಗೆ ಒಳ್ಳೆ ಜೋಡಿ ಅಂದರು. ಸಾಕ್ಷಿ ಏನೂ ಮಾತಾಡದೆ ರೂಮಿಗೆ ಹೋದ್ಲು. ರೀ, ನಮ್ಮ ಸಾಕ್ಷಿಗೂ ಹುಡುಗ ಇಷ್ಟ ಆಗಿದ್ದಾನೆ ಅನಿಸುತ್ತೆ, ಒಂದ್ಸಲ ಬರೋಕೆ ಹೇಳ್ರಿ ನೋಡೋಣ ಅಂದರು. ವೀರೇಂದ್ರ ಕೂಡ ಹೆಂಡತಿ ಮಾತಿಗೆ ಸರಿ ಅಂದರು. ಸಾಕ್ಷಿ ರೂಮಿಗೆ ಹೋಗಿ, ಛೇ, ಇಷ್ಟು ಬೇಗ ಮದುವೆನಾ? ಅಯ್ಯೋ, ಏನು ಮಾಡೋದು, ಈಗಲೇ ಮದುವೆ ಆಗೋಕೆ ನಂಗಿಷ್ಟ ಇಲ್ಲ, ಆದರೆ ಅಪ್ಪ ಅಮ್ಮಗೂ ನೋವು ಕೊಡೋಕ್ಕೂ ಇಷ್ಟ ಇಲ್ಲ. ಇದೇ ಯೋಚನೆಯಲ್ಲಿ ಸಾಕ್ಷಿಗೆ ನಿದ್ದೆ ಬರಲಿಲ್ಲ. ಈ ಕಡೆ ಸೂರ್ಯ ಸಾಕ್ಷಿಗೆ ಸಂಜೆ ಹೋಗಿ ಅವಳಿಗೆ ಸೀರೆ ಖರೀದಿಸಿದ. ನಾಳೆನೇ ಸಾಕ್ಷಿಗೆ ಪ್ರಪೋಸ್ ಮಾಡಿಬಿಡ್ತೀನಿ, ಹೀಗೆ ದಿನ ಹೋಗ್ತಿದ್ರೆ ಸಾಕ್ಷಿನ ಕಳ್ಕೊಂಡ್ಬಿಡ್ತೀನಿ ಅಷ್ಟೇ ಅಂತ ಸಾಕ್ಷಿಗೆ ಮೆಸೇಜ್ ಮಾಡಿದ. ನಾಳೆ ಎಲ್ಲಾದರೂ ಔಟ್ಸೈಡ್ ಹೋಗೋಣ ಸಾಕ್ಷಿ, ನಿಂಗೇನೋ ಹೇಳಬೇಕು ಪ್ಲೀಸ್, ನಾಳೆ ರೆಡಿಯಾಗಿ ಆಫೀಸಿಗೆ ಬಾ, ಹೀಗೆ ಹೋಗೋಣ ಅಂತ ಮೆಸೇಜ್ ಮಾಡಿದ. ಸಾಕ್ಷಿ ಕೂಡ, ನಾನು ನಿಂಗೊಂದು ವಿಷಯ ಹೇಳಬೇಕು ಸೂರ್ಯ ಅಂದ್ಲು. ಸೂರ್ಯ ಖುಷಿಯಾಗಿ, ಮೋಸ್ಟ್ಲಿ ಸಾಕ್ಷಿಗೂ ನಾನಂದರೆ ಇಷ್ಟ ಅನಿಸುತ್ತೆ ಅಂದುಕೊಂಡ. ಸರಿ ಸಾಕ್ಷಿ, ನಾಳೆ ಸಿಗೋಣ ಬಿಡು, ಗುಡ್ ನೈಟ್ ಅಂದನು. ಸಾಕ್ಷಿ ಕೂಡ ಗುಡ್ ನೈಟ್ ಸೂರ್ಯ, ಬಾಯ್ ಅಂತ ಹೇಳಿದ್ಲು. ಮುಂದುವರಿಯುವುದು. ಸೊ ಫ್ರೆಂಡ್ಸ್, ನಿಮ್ಮ ಪ್ರಕಾರ ಸಾಕ್ಷಿಗೆ ಸರಿಯಾದ ಜೋಡಿ ಯಾರಾಗಬಹುದು ಅಂತ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಲ್ಲದ ಬಂದ ಹೊಸ ಕತೆ ಬರ್ತಾ ಇದೆ, ಅದಕ್ಕೂ ಸಹ ನೀವು ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.